ಸ್ನೇಹಿತರೆ, ಸೊ ಯಾರಿಗೆ ಪ್ರಶ್ನೆ ಇದ್ರು ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ, ಹೇಳಿ. ಮಾಸ್ಟರ್, ಎಕ್ಲಿಪ್ಸಿ ಇದು ಮೂರ್ಛೆ ರೋಗ, ಅದು ಬ್ರೈನ್ ಏನ್ ಕಾರ್ಯ ಚಟುವಟಿಕೆ ಇರುತ್ತೆ ಮಾಸ್ಟರ್? ಹೌದು ಹೌದು, ಬ್ರೈನ್ ಇಂದ ಡೈರೆಕ್ಟ್ ಬ್ರೈನ್ ಇಂದ ಕನೆಕ್ಷನ್ ಅದಕ್ಕೆ. ಅದೇ ಬ್ರೈನ್ ಅಲ್ಲಿ ಏನ್ ತೊಂದರೆ ಇದ್ರೆ ಪ್ರಾಬ್ಲಮ್ಗಳು ಶುರು ಆಗುತ್ತೆ ಅಂತ. ಹೌದು, ಇದೇ ಫೋರ್ ಬ್ರೈನ್ ತೋರಿಸಿದ್ನಲ್ಲ ನಿಮ್ಗೆ, ಫೋರ್ ಬ್ರೈನ್. ಹಾ ಆ ಹಾ ಹಾ ಫೋರ್ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ಸ್ ಅದು ಮಕ್ಳಲ್ಲಿ ಕಂಡು ಬಂದ್ರೆ ಸ್ಟಾರ್ಟಿಂಗ್ ಮಕ್ಳಲ್ಲಿ ಎಲ್ಲ ಅದು ಯಾರಿಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅದು ಏನಾಗುತ್ತೆ, ಬ್ಲಡ್ ಕ್ಲಾಟ್ಸ್ ಆಗಿರ್ತದೆ. ಅದು ಅಲ್ಲಿ ನಿಯಂತ್ರಣ, ಅಲ್ಲಿ ಬ್ಲಡ್ ಕ್ಲಾಟ್ಸ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಈ ಬ್ರೈನ್ ಅಲ್ಲಿ ಈ ಅಂಗಗಳಿಗೆ ಸಂಬಂಧ, ಎಲ್ಲಾ ಅಂಗಗಳ ಸಂಬಂಧ ನರಮಂಡಲದಿಂದ ಶುರು ಆಗುತ್ತೆ. ಅಲ್ಲಿಂದ ಈ ಬ್ರೈನ್ ಸ್ಟೆಮ್ ಇಂದ ಪ್ರತಿ ಅಂಗಕ್ಕೂ ಕನೆಕ್ಟ್ ಆಗತ್ತಲ್ಲ. ಸೊ ಹಾ ಅಲ್ಲಿ ಯಾವುದೇ ಒಂದು ನರದಲ್ಲಿ ಈ ಬ್ಲಡ್ ಕ್ಲಾಟ್ ಆಗಿದ್ರೆ ಹಾ ಅವಾಗ ಇಂಥ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಅದು ಯಾವ್ದನ್ನ ಏಟ್ ಆಗಿರ್ತದೆ, ಎಪಿಲೆಪ್ಸಿ ಬರೋದು ಹಾಗೆ, ಯಾವ್ದನ್ನ ಏಟ್ ಆಗಿರ್ತದೆ ಅರ್ಥ ಮಾಡ್ಕೊಳ್ಳಿ. ಹಾ ಹಾ ಚಿಕ್ಕ ವಯಸ್ಸಲ್ಲಿ ಏಟ್ ಆಗಿರೋದು, ಬಿದ್ದೋಗಿರೋದು, ಯಾವ್ದೇ ಆಕ್ಸಿಡೆಂಟ್ ಆಗಿರೋದು, ಇಂಥದ್ದೆಲ್ಲ. ಹಾ. ಓಕೆ, ಅದು ಬೆಳಿತಾ ಬೆಳಿತಾ ರಿಕವರ್ ಆಗುತ್ತಾ ಮಾಸ್ಟರ್? ಅದು ಚಿಕ್ಕ ಮಕ್ಳಲ್ಲಿ ಸ್ವಲ್ಪ ಆಗಿದ್ರೆ? ಅಂದ್ರೆ ಅದಕ್ಕೂ ಒಂದು ಆಕ್ಯುಪ್ರೆಷರ್ ಇದೆ ನಿಮ್ಗೆ, ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಹೌದು ಹೌದು. ಮುದ್ರೆ ಇದೆ, ಸ್ವಲ್ಪ ಇದು ಪಾಲನೆ ಮಾಡ್ತಾ ಹೋಗಿ. ಓಕೆ, ಚಿಕ್ಕ ಮಕ್ಳಲ್ಲಿ, ತುಂಬಾ ಚಿಕ್ಕ ಮಕ್ಳು ಅಂದ್ರೆ ಒಂದ್ 4 ವರ್ಷ 5 ವರ್ಷ ಅಂತ ಮಕ್ಳಲ್ಲಿ ಕಂಡು ಬಂದ್ರೆ ರೈಟ್ ರೈಟ್. ಅದು ಅದು ಬೆಳಿತಾ ಸ್ವಲ್ಪ ಬೆಳಿತಾ ನಾರ್ಮಲ್ ಸ್ಟೇಜ್ ಬರುತ್ತಾ ಅಂತ? ಬರುತ್ತೆ ಬರುತ್ತೆ. ನೀವು ಅಥವಾ ಬೆಳೀತಾ ಬೆಳೀತಾ ಏನಾಗ್ತದೆ ಅಂದ್ರೆ, ಸೊ ಅವ್ರಿಗೆ ಒಳ್ಳೆ ಧ್ಯಾನ ಮಾಡಿಸೋದು, ಸಮಗ್ರ ಹಾ ಜೀವನ ಶೈಲಿ ಪಾಲನೆ ಮಾಡೋದು. ಸಮಗ್ರ ಜೀವನ ಶೈಲಿ ಅಂದ್ರೆ ಆಹಾರ, ಈ ಆರೋಗ್ಯ ವಿಧಾನಗಳು ಸ್ವಲ್ಪ ಚೆನ್ನಾಗಿ ಪಾಲನೆ ಮಾಡೋದು, ಇದೆಲ್ಲ ಮಾಡ್ತಾ ಹೋದ್ರೆ ಸರಿಯಾದಂತ ಅವಕಾಶ ಹೆಚ್ಚಿದೆ. ಆದ್ರೆ ಮೆಡಿಸಿನ್ ಇಂದ ಸರಿಯಾದ ಚಾನ್ಸೇ ಇಲ್ಲ. ಓಕೆ ಓಕೆ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ರೈಟ್ ರೈಟ್. ಎಸ್ ಸ್ನೇಹಿತರೆ, ಸೊ ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ. ರೇಣುಕಾ ಅವ್ರು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಇದು ಅಶ್ವಿನಿ ಮುದ್ರೆ ತೋರಿಸಿ ಸರ್, ಅಶ್ವಿನಿ ನೆಟ್ವರ್ಕ್ ಮುದ್ರೆ, ಪ್ರಾಬ್ಲಮ್ ಆಗಿ ಗೊತ್ತಾಗ್ಲಿಲ್ಲ. ಅಶ್ವಿನಿ ಮುದ್ರೆ ತೋರ್ಸಕ್ ಆಗಲ್ಲಮ್ಮ ಅದು. ಈಗಾಗಲೇ ಹೇಳ್ತಾ ಬಂದಿದ್ರಿ. ಆ, ಅದು ಅಂದ್ರೆ ನಾನು ಕೊಟ್ಟಿರುವಂತ ಇದು ನೋಡಿ ಒಂದ್ಸರಿ ವಿಡಿಯೋ ಕಲ್ಸಿದ್ರು ಏನು ಪ್ರಯೋಜನ ಇಲ್ಲ ಅದು. ಯಾಕಂದ್ರೆ ಅದು ಈ ಗುದದ್ವಾರ ಅದಿದೆಲ್ಲ, ಅಲ್ಲಿ ಈ ಸ್ಪಿಂಕ್ಟರ್ ಅಂತ ಒಂದು ಸ್ನಾಯು ಇದೆ. ಅಲ್ಲಿ ಸ್ಪಿಂಕ್ಟರ್ ಅನ್ನೋ ಸ್ನಾಯು, ಅದನ್ನು ಈ ತರ ಸಂಕೋಚ ವ್ಯಾಕೋಚ ನಾವು ಮಾಡ್ಕೋಬೇಕು. ಈ ತರ ನಾವು ಈ ತರ ಯಾವ ತರ ಶ್ವಾಸ ತಗೊಂಡು ಈ ಉಚ್ಛ್ವಾಸ ನಿಶ್ವಾಸ ಮಾಡ್ತೀವಲ್ಲ, ಅದೇ ತರ ಕೆಳಗಡೆ ಆ ಗುದದ್ವಾರವನ್ನು ಮೇಲೆಗೆ ಅನ್ಕೊಡೋದು, ಕೆಳಗಡೆ ಮೇಲೆ ಅನ್ಕೊಡೋದು, ಕೆಳಗೆ ಬಿಡೋದು, ಮೇಲೆ ಅನ್ಕೋದು, ಕೆಳಗೆ, ಆ ತರ. ಅದೊಂದು ಎಕ್ಸಸೈಸ್ ಅದು ಅಲ್ವಾ. ಅದೇ ಮುದ್ರಾ ಈ ಅಶ್ವಿನಿ ಮುದ್ರಾ ಅದು. ಸರ್ ಸರ್ ಇನ್ನೊಂದು ಕ್ವಶನ್ ಹ್ಮ್ ಸರ್. ಇದು ಸರ್ ಇನ್ನು ಮರ್ತೆ ಸರ್ ಅದು. ಸರ್ ಒಬ್ರಿಗೆ ಏನಂತಾರೆ ಸರ್? ಸರ್ ನೆಕ್ಸ್ಟ್ ಈಗ ಕೇಳ್ತೀನಿ ಸರ್, ಆಯ್ತು, ಜ್ಞಾಪಿಸ್ಕೊಂಡು ಕೇಳ್ತೀನಿ ಸರ್. ರೈಟ್ ರೈಟ್. ಸ್ನೇಹಿತರೆ, ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ಮಾತಾಡಿ. ಆಮೇಲೆ ಏನೋ ಸಂಶಯಗಳಿದ್ರೆ ಇವತ್ತಿನ ಕಾರ್ಯಕ್ರಮದ ಮಾತಾಡಿ. ಮಾಸ್ಟರ್, ಇದು ಅಶ್ವಿನಿ ಮುದ್ರಾ ಇದು ಅಲ್ಸರೇಟಿವ್ ಕೊಲೈಟಿಸ್ ಅದಕ್ಕೂ ಉಪಯುಕ್ತ ಆಗುತ್ತಾ? ಆಗತ್ತೆ ಆಗತ್ತೆ. ಅಲ್ಸರೇಟಿವ್ ಕೊಲೈಟಿಸ್ ಅಲ್ಲೇ ಬರೋದು, ಕೋಲನ್ ಹತ್ರನೇ. ಹಾ ಹಾ ಹಾ. ಅದಕ್ಕೂ ಸ್ವಲ್ಪ ಸಹಾಯ ಆಗತ್ತೆ ಅದು. ಓಕೆ ಮಾಸ್ಟರ್, ಓಕೆ, ಥ್ಯಾಂಕ್ ಯು ಮಾಸ್ಟರ್. ರೈಟ್. ರೈಟ್. ಸೊ ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಇನ್ನೇನಾದ್ರೂ ಇದ್ರೆ ಕೇಳಿ, ಇಲ್ಲಾಂದ್ರೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ಈಗಾಗಲೇ 8 ಗಂಟೆ ಆಗಿದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ.